ಕೇಳಿ ದೇವ್ರು, ನಿಮ್ಮೊಳಗಿನ ಬೆಂಕಿ ಅದನ್ನ ಕತ್ತಲಿಗೆ ದೂಡುವ ತಪ್ಪು ಮಾಡಬೇಡಿ. ನೀವು ಅನುಭವಿಸಿದ ನೋವು, ಸೋಲು, ನಿರಾಶೆ ಅವುಗಳೆಲ್ಲ ಸೇರಿ ನಿಮಗಾಗಿ ಬೆಳಕನ್ನ ಆರಿಸಿಕೊಡಲು ಬಂದಿದೆ. ನಿಜ ಹೇಳ್ತೀನಿ ಕೇಳಿ, ಇನ್ನೂ ಇಲ್ಲ, ಇನ್ನೂ ಆಗಿಲ್ಲ, ಸಾಧ್ಯವೇ ಇಲ್ಲ ಅಂದ್ಕೊಳ್ಳೋ ಈ ಕೆಸರಿನಲ್ಲಿ ನೀವು ಮುಳುಗೋದಕ್ಕೆ ಹುಟ್ಟಿಲ್ಲ ದೇವರು. ನಿಮ್ಮ ಒಳಗೆ ಒಬ್ಬ ನಾಯಕ ಇದ್ದಾನೆ. ಆತ ನಿಮಗೆ ಸಲ್ಲಬೇಕಾದ ಬದುಕಿಗಾಗಿ ಇಂದಿಗೂ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾನೆ. ಅವನನ್ನು ಮಾತ್ರ ಒಂಟಿತನದ ಬೇಗುದಿಯಲ್ಲಿ ಸಾಯಲಿಕ್ಕೆ ಬಿಡಬೇಡಿ, ಆಯ್ತಾ? ನೀವು ಬಯಸಿದ್ದು ತಿರುಕನ ಕನಸಲ್ಲ. ಆತ ಒಳಗೆ ಹೋರಾಡುತ್ತಿರೋದು ತಿರುಕನ ಕನಸಲ್ಲ. ಅದು ನಿಜ, ಅದು ಸಾಧ್ಯ, ಅದು ನಿಮ್ಮದೇ ಕನಸಿನ ಕೂಸು. ಒಮ್ಮೆ ನೀವು ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ನೋಡಿ ಹೆಮ್ಮೆಯಿಂದ ಬೀಗೋದನ್ನ ರೂಢಿಸ್ಕೊಳ್ಳಿ ದೇವರು. ನೀವು ಸಾಗಿ ಬಂದ ಹಾದಿ ಸುಲಭ ಇರಲಿಲ್ಲ, ಆದರೂ ಮೆಟ್ಟಿ ನಿಂತು ನಡೆದ್ರಿ ಅಲ್ವಾ? ಅದೇ ರೀತಿ ಮುಂದಕ್ಕೆ ಮೆಟ್ಟಿ ನಡೆಯುವ. ಗೆದ್ದ ಹೆಮ್ಮೆಯಿಂದ ಇದು ನಾನು ಕಟ್ಟಿದ ನಂಬಿಕೆ ಹಾಗೂ ಶ್ರಮದ ಕೋಟೆ. ಸ್ವಂತ ಮನೋಬಲದಿಂದ ಸಾಧಿಸಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಬೇಕಲ್ವಾ ನೀವು?